ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲೇ 6:30 ಆಗಿತ್ತು. ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಮಸ್ಸೊಪ್ಪು ಅನ್ನ ಮುದ್ದೆ ಮಾಡಿಟ್ಟಿದ್ದೆ ನಾನು. ನಮ್ಮನೆಯವರು ಮಧ್ಯಾಹ್ನ ಬರ್ತಾ ಚಿಕನ್ ತೊಗೊಂಬಂದಿದ್ರು. ಚಿಕನ್ ಮತ್ತು ಲಿವರ್ ತೊಗೊಂಬಂದಿದ್ದಾರೆ. ಚಿಕನ್ ಚಾಪ್ಸ್ ಮತ್ತು ಲಿವರ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಹೇಳ್ಕೊಡ್ತೀನಿ. ಸಾರಿ, ಲಿವರ್ ತಂದಿದ್ದಾರೆ ಅಂತ ಅಂದ್ಕೊಂಡೆ. ನಾನಿಲ್ಲಿ ಗುಂಡ್ಗೆಕಾಯಿ ತೊಗೊಂಬಂದಿದ್ದಾರೆ. ಸಂಜೆ 1 ಟೈಮ್ಗೆ ಆಗಿರೋದ್ರಿಂದ ಇಲ್ಲಿ ಅರ್ಧ ಕೆಜಿ ತರಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಚಿಕನ್ನು ಮತ್ತು ಇದು ಗುಂಡ್ಗೆಕಾಯಿ ಅಂತ ಬರುತ್ತಲ್ವ ಚಿಕನ್ನಲ್ಲಿ, ಅದು ಇದರ್ಧ ಕೆ ಜಿ ಮಾಡ್ತಾಯಿದ್ದೀನಿ ನಾನಿವಾಗ. ನಾನಿಲ್ಲಿ ಚಿಕನ್ಗೆ ಬೇಕಾಗಿರೋಂಥ ಬೆಳ್ಳುಳ್ಳಿನ ಸುಲ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸುಲಿಬೇಕು ಅಂದ್ರೇ ಕಷ್ಟ, ನನಗೆ ಬೇಜಾರಾಗುತ್ತೆ. ಇಷ್ಟು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಇವಾಗ ಏನೇನು ಬೇಕು ಮಸಾಲ ಅಂತ ಎಲ್ಲ ತೋರಿಸ್ತೀನಿ. ನಾನಿಲ್ಲಿ ದೊಡ್ಡ ಸೈಜಿಂದು 2 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದುದಕ್ಕೆ. ನಂತರ ಮಸಾಲೆಗೆ ಬೆಳ್ಳುಳ್ಳಿ, ಒಂದು 10ರಿಂದ 15 ಹಸಿರುಮೆಣ್ಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ನಿಂಬೆಹಣ್ಣು ಲಾಸ್ಟಿಗೆ ಇಟ್ಕೊತೀನಿ. ಇದಕ್ಕೆ ಟೊಮೊಟೊ ಏನು ಆ್ಯಡ್ ಮಾಡ್ತಾಯಿಲ್ಲ ನಾನಿಲ್ಲಿ. ನಂತರ ಸ್ಪೈಸಸ್ ಬಂದು ಇದು ಚಕ್ಕೆ ಪೌಡರು, ಪೆಪ್ಪರ್ ಪೌಡ್ರು ಮತ್ತು ಟರ್ಮರಿಕ್ಕು, ಮತ್ತು ಇದು ಚಿಕನ್ ಮಸಾಲ, ಮತ್ತು ಇದು ಧನಿಯಾ ಪೌಡರ್, ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಎರಡಕ್ಕೂ ಒಂದೇ ಮಸಾಲ ಆಗಿರೋದ್ರಿಂದ ಒಟ್ಟಿಗೆ ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಫಸ್ಟು ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ, ಆಮೇಲೆ ಗುಂಡ್ಗೆಕಾಯಿ ಫ್ರೈ ಮಾಡ್ತೀನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳೋಣ. ಎಣ್ಣೆ ಕಾದ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಲೆ ಕ್ರಂಚಿ ಆಗಬೇಕು ಈರುಳ್ಳಿ. ನಂತರ ನಾನಿಲ್ಲಿ ರುಬ್ಬೋದಕ್ಕೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಪೈಸಸ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಪೆಪ್ಪರ್ ಪೌಡರು, ಧನಿಯಾ ಪುಡಿನೂ ಹಾಕ್ಕೋಬೇಕು ಇದಕ್ಕೆ. ಇದಿಷ್ಟು ರುಬ್ಕೊಂಡು ಬರೋಣ. ಇಲ್ಲಿ ಒಂದು ಕಡೆ ಈರುಳ್ಳಿ ಫ್ರೈ ಆಗ್ತಾಯಿದೆ. ನಾನಿಲ್ಲಿ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ವಾಶ್ ಮಾಡಿ ಇಟ್ಟಿರೋ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಹಾಕಿದ್ರ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ, ಅಲ್ಲಿವರೆಗೂ ಉಪ್ಪಿನ ಮೇಲೆ ಬೇಯಬೇಕದು. ನೋಡಿ, ಈ ಥರ ಮಸಾಲೆ ನುಣ್ಣಗೆ ರುಬ್ಕೋಬೇಕು. ಫ್ರೈ ಆಗ್ತಿರೋ ಚಿಕನ್ಗೆ ರುಬ್ಬಿಟ್ಟಿರೋಂಥ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ರೇವಿ ಏನು ಬೇಕಾಗಲ್ಲ, ಯಾಕಂತಂದರೆ ಮಸ್ಸೊಪ್ಪಿರೋದ್ರಿಂದ ನಾನು ಸೈಡ್ಸಿಗೆ ಮಾಡ್ಕೊತಾ ಇದ್ದೀನಿ ಇದನ್ನು. ನಂತರ ನಾನಿಲ್ಲಿ ಗುಂಡ್ಗೆಕಾಯಿ ಫ್ರೈಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡಬೇಕು ಅದನ್ನು, ಯಾಕಂತಂದರೆ ಅದು ಬೇಗ ಬೇಯಲ್ವಲ್ಲ. ಇದಾದರೆ ಕುಕ್ಕರ್ ವಿಷಲ್ ಹಾಕಿಸ್ಬೋದು ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ
ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಗುಂಡ್ಗೆಕಾಯಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು. ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಈ ಗ್ರೇವಿ ಥರನೇ ಆಯಿತು. ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ಳೋದಷ್ಟೇ. ಒಂದು 4-5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ರುಚಿಯಾದ ಚಿಕನ್ ಗ್ರೇವಿ ಮತ್ತು ಗುಂಡ್ಗೆಕಾಯಿ ಚಾಪ್ಸು ರೆಡಿಯಾಗಿದೆ. ನೀವು ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಟೇಸ್ಟು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಈ ಸಂಜೆಯ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.